ಒಂದು ದೀಪವನ್ನ ನೀರ್ ಹಾಕಿ ನಾವು ಹಚ್ಚೋದಕ್ಕಾಗಲ್ಲ, ಉರ್ಸೋದಕ್ಕಾಗಲ್ಲ. ಒಂದು ಗಿಡವನ್ನ ಎಣ್ಣೆ ಹಾಕಿ ನಾವು ಬೆಳೆಸಕ್ಕಾಗಲ್ಲ. ಅದೇ ತರ ಒಂದು ಭಾಷೆಯನ್ನ ನಾವು ಮಾತಾಡದಿದ್ರೆ ಆ ಭಾಷೆ ಉಳಿಯಲ್ಲ, ಆ ಭಾಷೆ ಬೆಳೆಯಲ್ಲ. ನನ್ನೆಲ್ಲ ಕನ್ನಡಿಗರೇ, ಯಾವತ್ತು ಬೆಳಗಾವಿ ಭಾಗದ ಜನ ಅಲ್ಲಿ ಮರಾಠಿಗಿಂತ ಮೊದಲ ಸ್ಥಾನವನ್ನ ಕನ್ನಡಕ್ಕೆ ಕೊಡ್ತಾರೋ, ಕೋಲಾರ ಭಾಗದ ಜನ ತಮಿಳಿಗಿಂತ ಮೊದಲ ಸ್ಥಾನವನ್ನ ಕನ್ನಡಕ್ಕೆ ಕೊಡ್ತಾರೋ, ಬಳ್ಳಾರಿ ಭಾಗದ ಜನ ತೆಲುಗಿಗಿಂತ ಮೊದಲ ಸ್ಥಾನವನ್ನ ಕನ್ನಡಕ್ಕೆ ಕೊಡ್ತಾರೋ, ಗುಲ್ಬರ್ಗಾ ಭಾಗದ ಜನ ಹಿಂದಿಗಿಂತ ಮೊದಲ ಸ್ಥಾನವನ್ನ ಕನ್ನಡಕ್ಕೆ ಕೊಡ್ತಾರೋ, ಅವತ್ತು ಕನ್ನಡ ಪರ ಹೋರಾಟಗಾರರಿಗೆ ಅರ್ಧ ಕೆಲಸನೇ ಕಡಿಮೆ ಆಗ್ಬಿಡುತ್ತೆ. ಬಟ್ ನಾವೇನ್ ಮಾಡ್ತೀವಿ, ಆ ಭಾಗದಲ್ಲಿರುವಂತಹ ಕನ್ನಡಿಗರು ಆ ಭಾಷೆಗಳ ಇನ್ಫ್ಲೂಯೆನ್ಸ್ಗೆ ಒಳಗಾಗಿ ನಮ್ಮ ಭಾಷೆಯನ್ನೇ ಮರಿತಿದ್ದೀವಿ. ದೊಡ್ಡ ಹಿಸ್ಟೋರಿಯನ್ ಹೇಳ್ತಾರೆ, ಯಾವುದೇ ಒಂದು ಸಂಸ್ಕೃತಿ ಹೊರಗಿನ ಆಕ್ರಮಣದಿಂದ ಸಾಯೋದಿಲ್ಲ, ಒಳಗಿನ ಜನರ ಟೊಳ್ಳುತನದಿಂದ ಸಾಯುತ್ತೆ. ಹೊರಗಿನ ಆಕ್ರಮಣದಿಂದ ನಮ್ಗೆ ಏನು ಮಾಡೋಕ್ಕಾಗಲ್ಲ. ಹೊರಗಡೆ ಬೇರೆ ಭಾಷೆಯವ್ರು ಬಂದ್ರು, ನಾರ್ತ್ ಇಂಡಿಯನ್ಸ್ ಬಂದ್ರು, ಅವ್ರು ಕಲಿತಿಲ್ಲ, ಇದೆಲ್ಲ ಪ್ರಾಬ್ಲಮು. ನಮ್ಮೋಡು ಕನ್ನಡ ಮಾತಾಡ್ತಿಲ್ವಲ್ಲ, ಇದು ನಿಜವಾದ ಪ್ರಾಬ್ಲಮ್. ಸಾವಿರ ಭಾಷೆಯ ಕಲಿತನು ಮನಕ್ಕೆ ಕನ್ನಡ ನುಡಿ ಮುತ್ತೆ ಅಂದ.